ಮನ್ಸು ಹುಚ್ಚ ಕುಡಿತಾರೆ ಬದುಕೋತಾರೆ ಅವಾಗ ದನಿ ಮುಂಚೆ ಮನ್ಸು ಹುಚ್ಚ ಕುಡಿತಾರಲ್ಲ ಬದುಕೋತಾರೆ. ನಾವು ಕಚ್ಚ ನೀರು ಕುಡಿದಿದ್ದೀವಲ್ಲ ಚೆನ್ನಾಗಿದ್ದೀವಿ ನಾವು. ಭೂಮಿ ಕೊಟ್ಟರೆ ನಾವು ಇದ್ದು ಸತ್ತಂಗೆ ಅಲ್ವಾ. ನಮ್ಮ ಭೂಮಿ ಯಾರು ಒಂದಿಷ್ಟು ಇಂಚು ಭೂಮಿ ನಾವು ಕೊಡಲ್ಲ. ಅವನು ಹುಚ್ಚ ಕುಡಿದ್ಬಿಟ್ಟು ಬದುಕಲಿ, ನಾವು ಕಚ್ಚ ನೀರು ಕುಡಿದ್ಬಿಟ್ಟು ಬದುಕ್ತೀವಿ. ಅವ್ನು 3 ಕೋಟಿ ಕೊಟ್ಟು ಅವ್ರ ಮೇಲೆ ಎದೆ ಮೇಲೆ ಹಾಕೊಂಡೋಗ್ಲಿ, ನಮ್ಮ ಭೂಮಿನೇ ಸಾಕು. ನಾವ್ ಹೆಂಗೋ ಗಂಜಿನ ಹಾಲು ಕುಡ್ಕೊಂಡು ಬದುಕೊಂಡಿದೀವಿ. ರೈತರು ನಮ್ಮ ರೈತರನ್ನ ಹಾಳು ಮಾಡಬೇಡಿ, ರೈತರ ಬದುಕನ್ನ ಕಿತ್ಕೊಬೇಡಿ. ಅಲ್ಲಿ ಕುಂತ್ಕೊಂಡು ಬಗ್ಲೋದಲ್ಲ, ಇಲ್ಲಿ ಬಂದು ರೈತರ ಕಷ್ಟ ಅಂತ ಒಂದಿನ ಬಂದು ನೋಡ್ಲಿಲ್ಲ ಅವರು. ನಾವಿಲ್ಲಿ ಗೇಯ್ದಿಂತಾನೆ ತಿಂತಾ ಇರೋದು, ನಾವಿಲ್ಲಿ ಗೇಯ್ದ್ರೆ ತಾನೆ ಅವ್ರು ಬರೋದು. ಅದಿಲ್ಲ ಅಂದ್ರೆ ಮಣ್ಣು ತಿಂತಾರ. ನಮ್ಮ ಕೈಯೆಲ್ಲ ಓಟ್ ಹಾಕಿಸ್ಕೊಂಡು ಬಡವರು ಇಷ್ಟೊಂದು ಕಷ್ಟಪಡ್ತಾವ್ರೆ. ರೈತರುಗಳು ಏನು ಎತ್ತ ಅಂತ ಬಂದು ಒಂದು ಸಣ್ಣನೂ ನೋಡಿಲ್ಲ ನಮ್ಮನ್ನ. ಬಾಲಕೃಷ್ಣನ್ಗೆ ಕಣ್ ಕಾಣ್ತಾ ಇರ್ಲಿಲ್ವೇ? ಕಾಂಗ್ರೆಸ್ ಸರ್ಕಾರದವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಿದ್ದಾರೆ. ಒಂದಿನದ ಕೂಲಿಗೋಸ್ಕರ ವರ್ಷದ ಕೂಲಿ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ದಾರೆ. 1 ಗುಂಟೆ 2 ಗುಂಟೆ 5 ಗುಂಟೆ ಜಮೀನಿರೋ ರೈತರಿದ್ದಾರೆ. ಅವ್ರಿಗೆ ದುಡ್ಡು ಬಂದರೆ ಎಷ್ಟು ಬರುತ್ತೆ? ಈ ಸರ್ಕಾರದಿಂದ ಬರೋ ಕೆಲವು ಲಕ್ಷಗಳನ್ನ ಇಟ್ಕೊಂಡು ಅವ್ರ ಜೀವನ ಪರ್ಯಂತ ಹೆಂಗ್ ಜೀವನ ಮಾಡ್ತಾರೆ? ಸತ್ರು ಅಷ್ಟೇ, ಭೂಮಿ ಮಾತ್ರ ಕೊಡಲ್ಲ. ಎಕ್ಸ್ಟ್ರಾ ಏನು ಮಾತಾಡೋದು ಏನಿಲ್ಲ, ಮಾತಾಡೋದು ಒಂದೇ, ನಮ್ಮ ಭೂಮಿ ನಮ್ಮ ಮಗು ನಾವು ಬಿಡಿಸ್ಕೋಬೇಕು. ಎಕ್ಸ್ಟ್ರಾ ಮಾತಾಡೋಕೆ ಏನು ರಾಜಕೀಯದಲ್ಲಿ ಏನಾದ್ರು ಇದೀವಿ, ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಏನು? ನಮಗೆ ಬೇಕಾಗಿರೋದು ನಮ್ಮ ಭೂಮಿ ಒಂದೇ. ನಮ್ಮ ಭೂಮಿ ಬಿಟ್ಟರೆ ಸಾಕು, ನಮಗೆ ಯಾವ ಭಾಗ್ಯನೂ ಬೇಡ, ಭೂಮಿ ಭಾಗ್ಯ ಕೊಟ್ಬಿಡ್ಲಿ. ನಮ್ಗೆ ಎಕ್ಸ್ಟ್ರಾ ಮಾತಾಡಿ ಅವ್ರ ಥರ ಉಪ್ಪು ಕಾಲು ಹಾಕೋಕ್ಕೆ ಏನು ಬೇಡ. ನಾವು ಹೆಂಗೋ ಗಂಜಿನ ಹಾಲು ಕುಡ್ಕೊಂಡು ಬದುಕೊಂಡಿದ್ದೀವಿ. ರೈತರು ನಮ್ಮ ರೈತರನ್ನ ಹಾಳು ಮಾಡಬೇಡಿ, ರೈತರ ಬದುಕನ್ನ ಕಿತ್ಕೊಬೇಡಿ, ರೈತರ ಶಾಪಕ್ಕೆ ಗುರಿ ಆಗಬೇಡಿ ಅನ್ನೋದೇ ನಮ್ಮ ಮಾತು. ಸ್ವಾಮಿ ಎಷ್ಟು ಕೊಟ್ರೇನು ಕೂತ್ಕೊಂಡು ನನಗೆ ಕುಡಿಕೆ ಬಂದಿದ್ರು ಸಾಲದು ಅಂತ ಗಾದೆನೇ ಐತೆ. ಯಾವ ಕೋಟಿ ಇದ್ರೂ ಗಂಟೆಗೆ ಖಾಲಿ ಮಾಡ್ಬೋದು. ಅದೇ ನಾವು ಒಂದು ಎಕರೆ ಜಮೀನು ಸಂಪಾದನೆ ಮಾಡಬೇಕು ಅಂದರೆ ಈ ಕಾಲದಲ್ಲಿ ಆಗಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಮುತ್ತಾತಿರ್ ಮಾಡಿ ಬಿಟ್ಟವ್ರೆ, ಅದನ್ನ ಉಳಿಸ್ಕೊಡೋದಕ್ಕಾದ್ರೂ ದೇವ್ರು ನಮಗೆ ಶಕ್ತಿ ಕೊಡಲಿ, ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ. ನಮ್ಮ ಭೂಮಿ ನಾವು ಉಳಿಸ್ಕೊತೀವಿ ಇಷ್ಟೇ. ನೆನ್ನೆ ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಪುಣ್ಯಾತ್ಮ ಪಾದಯಾತ್ರೆ ಮಾಡಿ ಕಾಲು ನೋವು ಬಂದ್ಬಿಡ್ತವೆ ಯಾಕೆ ಅವ್ರಿಗೆಲ್ಲ ಅಂತ. 1.5 ವರ್ಷದಿಂದ ಕೂತೀವಿ. ಅವಾಗಿಂದ ನಮಗೆ ಕಾಲು ನೋವು ಕೈ ನೋವು ಬಂದಿದ್ದು ಏನು ಜ್ಞಾನನೇ ಇರಲಿಲ್ಲ. ಈ ಇದಕ್ಕಿದ್ದಂಗೆ ನಿನ್ನೆಯಿಂದ ಅವ್ರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಪಾಪ ಎಲ್ಲ ನಡೆದಾಡ್ಬಿಟ್ಟು ಕಾಲು ನೋವು ಬಂದ್ಬಿಡ್ತವೆ ಅಂತ ಅವ್ರ ಹೆಂಡತಿ ಮಕ್ಳಿಗೆ, ಯಾಕಂದ್ರೆ AC ರೂಮಲ್ಲಿ ಕೂತ್ಕೊಂಡು ಒಳಗಡೆ ಕೂತಿರ್ತಲ್ಲ ಅವ್ರಿಗೆ ಕಾಲು ನೋವು ಬರುತ್ತೆ ಎಲ್ಲರೂ ಹೋದ್ರೆ. ನಾವು ರೈತರು 1.5 ವರ್ಷದಿಂದ ಬೀದಿಲಿ ರೋಡಲ್ಲಿ ಎಲ್ಲಂದ್ರಲ್ಲಿ ಯಾರು ಕರೆದ್ರು ಪಾದಯಾತ್ರೆ ಇನ್ನೊಂದು ಎಲ್ಲ ಮಾಡ್ತೀವಿ. ನಮ್ಗೆ ಯಾವುದೇ ಥರನೂ ಯಾವುದು ನೋವಿಲ್ಲ. ದೇವ್ರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಮನ್ಸು ಹುಚ್ಚ ಕುಡಿತಾರೆ ಬದುಕೋತಾರೆ ಅವಾಗ ದನಿ ಮುಂಚೆ ಮನ್ಸು ಹುಚ್ಚ ಕುಡಿತಾರಲ್ಲ ಬದುಕೋತಾರೆ. ನಾವು ಕಚ್ಚ ನೀರು ಕುಡಿದಿದ್ದೀವಲ್ಲ ಚೆನ್ನಾಗಿದ್ದೀವಿ ನಾವು. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ನಾವು ಭೂಮಿ ಕೊಟ್ಟರೆ ನಾವು ಇದ್ದು ಸತ್ತಂಗೆ ಅಲ್ವಾ. ನಮ್ಮ ಭೂಮಿ ಯಾರು ಒಂದಿಷ್ಟು ಇಂಚು ಭೂಮಿ ನಾವು ಕೊಡಲ್ಲ. ನಾವು ಇಂಚು ಭೂಮಿ ಕೊಡೋದಿಲ್ಲ ಕಣಪ್ಪ, ನಾವು 1 ಇಂಚು ಭೂಮಿನೂ ಕೊಡೋದಿಲ್ಲ. ನಮ್ಮ ಹೋರಾಟಕ್ಕೆ చాలా ಜನ ಎಲ್ಲ ನಮ್ಮ ಕಷ್ಟಕ್ಕೆ ಆಯ್ತವ್ರೆ, ಬೆಂಬಲ ಆಯ್ತವ್ರೆ. ನಾವು 1 ಇಂಚು ಭೂಮಿನೂ ಕೊಡೋದಿಲ್ಲ. ಅವನು ಹುಚ್ಚ ಕುಡಿದ್ಬಿಟ್ಟು ಬದುಕಲಿ, ನಾವು ಕಚ್ಚ ನೀರು ಕುಡಿದ್ಬಿಟ್ಟು ಬದುಕ್ತೀವಿ. ಅವ್ನು 3 ಕೋಟಿ ಕೊಟ್ಟು ಅವ್ರ ಮೇಲೆ ಎದೆ ಮೇಲೆ ಹಾಕೊಂಡೋಗ್ಲಿ, ನಮ್ಮ ಭೂಮಿನೇ ಸಾಕು. ನಮ್ಗೆ ಯಾವ ಕೋಟಿನೂ ಬೇಡ. ನಾವು ಭೂಮಿ ನಂಬ್ಕೊಂಡು ಚಿನ್ನ ಇದು ನಮಗೆ ಭೂಮಿ. ಒಂದು ಬೆಳೀತಾ ಇರೋದು ಒಂದೊಂದು ಇದು ಹೊಟ್ಟೆದು ಇದು ನೋಡಿ ತಿಂತೀವ. ಅನ್ನ ತಿಂದ್ರೆ ಇದು ದುಡ್ಡು ತಿಂತೀವಿ ಹೊಟ್ಟೆಗೆ, ಇಲ್ಲ ತಾನೆ? ಅನ್ನನೇ ತಾನೆ. ನಾವು ಬೆಳೆದ್ರೆ ಅವ್ರಿಗೆ ಅಲ್ಲಿ ಕುಂತ್ಕೊಂಡು ತಿನ್ನೋದು. ಸತ್ರು ಅಷ್ಟೇ, ಭೂಮಿ ಮಾತ್ರ ಕೊಡಲ್ಲ. ನಾವು ಗೇಯ್ಕೊಂಡು ತಿಂತಾ ಇರೋದು. ಬಂದು ನೋಡಿದ್ರೆ ತಾನೆ ಎಲ್ಲ ಕುಂತ್ಕೊಂಡು ಅವ್ರು ಹೇಳ್ಬಿಡ್ತಾರೆ. ಹೆಸರಿ ಮೇಲೆ ಕೂತವ್ರಲ್ಲ ಅದಕ್ಕೆ ಅಂತಾರೆ. ನಾವು ಕಷ್ಟಪಟ್ಟು ದನ ಸಾಕೊಂಡು ಹುಳ ಮಾಡಿಕೊಂಡು ಕೆಲಸ ಹುಲ್ಲು ಸೊಪ್ಪು ಕೊಯ್ಕೊಂಡು ಆರೋಗ್ಯ ಚೆನ್ನಾಗಿದೀವಿ. ಅವ್ರ ಹೆಸರಿ ಮೇಲೆ ಕೂತವ್ರಲ್ಲ ಅವ್ರಿಗೆಲ್ಲ ರೋಗ. ನಮ್ಗೆಲ್ಲ ನಾವು ಗೇಯ್ತಾ ಇದೀವಿ, ನಾವು ಸಂಪಾದನೆ ಮಾಡ್ತಾ ಇದೀವಿ, ನಮ್ಮ ಜೀವನ ನಾವು ಸಾಗಿಸ್ತಾವೆ, ನಮ್ಮ ಮಕ್ಕಳು ನಾವು ಕಟ್ಕೊಂಡು ನಾವು ಭೂಮಿಲಿ ಬದುಕ್ತಾ ಇದೀವಿ. ಅಲ್ಲಿ ಕುಂತ್ಕೊಂಡು ಬಗ್ಲೋದಲ್ಲ, ಇಲ್ಲಿ ಬಂದು ರೈತರ ಕಷ್ಟ ಅಂತ ಒಂದಿನ ಬಂದು ನೋಡ್ಲಿಲ್ಲ ಅವರು. ಅವ್ರಿಗೇನಿದೆ ಅವರು? ನಾವಿಲ್ಲಿ ಗೇಯ್ದಿತ್ತಾನೆ ತಿಂತಾ ಇರೋದು. ನಾವಿಲ್ಲಿ ಗೇಯ್ದ್ರೆ ತಾನೆ ಅವ್ರು ಬರೋದು. ಅದಿಲ್ಲ ಅಂದ್ರೆ ಮಣ್ಣು ತಿಂತಾರ? ನಮ್ಮ ಕೈಯೆಲ್ಲ ಓಟ್ ಹಾಕಿಸ್ಕೊಂಡು ಬಡವರು ಇಷ್ಟೊಂದು ಕಷ್ಟಪಡ್ತಾವ್ರೆ. ರೈತರುಗಳು ಏನು ಎತ್ತ ಅಂತ ಬಂದು ಒಂದು ಸಣ್ಣನೂ ನೋಡಿಲ್ಲ ನಮ್ಮನ್ನ. ಅಲ್ಲ ಸರ್, ಅವರು ಏನು ಗೊತ್ತಾ, ಇವಾಗ ಹೋರಾಟ ನಿಂತಿರೋದಕ್ಕೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಅಶೋಕ್ ಅವರು ಎಲ್ಲ ಬಂದಿರೋದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ? ಅವರು BP ಶುಗರ್ ಇದೆ ಅದಕ್ಕೆ ಅವ್ರು ಬಂದಿದ್ದಾರೆ, ಇಲ್ಲದೆ ಅವ್ರು ಬರ್ತಾ ಇರಲಿಲ್ಲ. BP ಶುಗರ್ ಇರೋಲ್ಲ ನಡೀತಾ ಇರೋದು ಅಂತ ಬಾಲಕೃಷ್ಣರೆಲ್ಲ ಇದು ಮಾಡಿ ಅಡ್ವಾನ್ಸ್ ಮಾಡವ್ರೆ. ಅವ್ರು ಮಾಡ್ಬೋದು ಆ ಥರ? ಅವ್ರು BP ಶುಗರ್ ಬರೆಯೋದಲ್ವಾ? ಅವ್ರು ಹಿಂಗಂತ ಹೇಳ್ತಾರ ಸರಿನಾ? ನಾವು ರೈತರು ಯಾರು ರೈತರೇ ಇಲ್ಲ, ಬರಲು ಭೂಮಿ ಇದು. ಇಲ್ಲಿ ಯಾರು ರೈತರೇ ಇಲ್ಲ ಅಂತ ಏನು ಶಾಸ್ತ್ರ ಹೇಳ್ತಿದ್ರಲ್ಲ ಮುಖ್ಯಮಂತ್ರಿಯವರು, ಅದಕ್ಕೆ ರೈತರು ಇದ್ದೀವೋ ಇಲ್ವೋ ಅಂತ ಅವ್ರಿಗೊಂದು ಸ್ವಲ್ಪ ತೋರಿಸ್ತಾ ಇದ್ದೀವಿ. ಇವಾಗ ನಾವು ರೈತರು ಅಂತ
ಅಲ್ಲಿ ಎಲ್ಲ ಹೊರಗಡೆಯಿಂದ ಬಂದ್ಬಿಟ್ಟವ್ರಲ್ಲ. ನಾವು 2 ಪಂಚಾಯತಿ ರೈತರುಗಳು ನಾವು 1.5 ವರ್ಷದಿಂದ ಮಾಡಿದ್ವಲ್ಲ, ಬಾಲಕೃಷ್ಣನ್ಗೆ ಕಣ್ಣು ಕಾಣ್ತಾ ಇರ್ಲಿಲ್ವೇ? ನಾವು ಡಿ.ಕೆ. ಶಿವಕುಮಾರ್ಗೆ ಏನಂತ ತಿಳಿಸ್ತೀವಿ ಅಂದರೆ, ನಾವು ರೈತರ ಗತ್ತೇನು ಅಂತ ತೋರಿಸ್ತೀವಿ. ಅವರು 2 ಅಲ್ಲ 5 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಮಗ ನೀರು ಸರಿ ಇಲ್ಲ, ಇಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಾರಲ್ಲ. ಇವಾಗ ಟೌನ್ಶಿಪ್ ಮಾಡಿದ್ರೆ ಅವರೆಲ್ಲ ಬೇರೆ ನೀರು ತಂದು ಹಾಕ್ಬಿಡ್ತಾರ. ಇದೇ ನೀರು ತಾನೇ ಅವರು ಕುಡಿಯೋದು. ನಾವೆಲ್ಲ ಅಲ್ಲಿಗೆ ಕೊಟ್ಟವರೆಲ್ಲ ನೀರು ಸರಿ ಎಲ್ಲ ಪಾರಿಂಗನ್ನ ತರ್ಸ್ಕೊಬೋದು ಮಗ. ಅವ್ರ ನಮ್ಮ ನೀರು ಅವ್ರಿಗೆ ಆಯ್ತಾ ಇಲ್ವೇನೋ? ಇಲ್ಲ ಕೊಟ್ಟವ್ರಲ್ಲಪ್ಪ ಅವ್ರಿಗೆ. ಡಿ.ಕೆ. ಸರ್ ಕೊಟ್ಟವ್ರಲ್ಲ ಅವ್ರು ಪಾರಿಂಗಿಂದ ತರ್ಸ್ಕೊಬಿಟ್ಟವ್ರೆ. ನಾವು ಕುಡಿತಾ ಇರೋದು ಇದೇ ನೀರೇನೆ. ನಾವು ಗಟ್ಟಿಮುಟ್ಟಾಗಿದ್ದೀವಿ. ಆ ಥರ ಹೇಳ್ರಿ ಡಿ.ಕೆ. ಸರ್ಗೆ ಅಷ್ಟೇ ಹೇಳ್ತೀವಿ. ಇವರು ಏನು ಕಾಂಗ್ರೆಸ್ ಸರ್ಕಾರದವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರೈತರು ಪಾಪ ಎಷ್ಟೋ ಜನ ರೈತರುಗಳು ನೋಡಿ ಎಷ್ಟು ಫಲವತ್ತಾಗಿದೆ. ಎಲ್ಲ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಫಲವತ್ತಾದ ಭೂಮಿ ಇರುವಾಗ ಅದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ರೈತರ ಪರವಾಗಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಅವ್ರು ಮಾರಲ್ಲ, ಅವ್ರ ಪರವಾಗಿ ನಾವು ನಿಂತ್ಕೊಳ್ಳೋಕ್ಕೆ ಇವತ್ತು ಪಾದಯಾತ್ರೆಗೆ ಪಾಲ್ಗೊಳ್ಳಕ್ಕೆ ಬಂದಿದ್ದೀವಿ. ಇಲ್ಲ ಅದೆಲ್ಲ ಸುಳ್ಳು. ಯಾರು ರೈತರುಗಳು ಬಂದು ಒಪ್ಕೊಂಡಿರೋರ್ದು ಅದೇ ಇವಾಗ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದನ್ನು ಬಿಡುಗಡೆ ಮಾಡಲಿ ಬಿಡಿ. ಯಾರ್ಯಾರು ಒಪ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರು ಬಿಡುಗಡೆ ಮಾಡಲಿ. ಇವಾಗ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ರೈತರನ್ನ ಅಂತ ಹೇಳ್ತಿದಾರಲ್ಲ, ಅದು ಮಾಡಿ ಕೊಡಲಿ ಬಿಡಿ. ಯಾರು ಒಪ್ಪಿಲ್ಲ, ಅದೆಲ್ಲ ಸುಳ್ಳು. ಈ ಅಧಿಸೂಚನೆನ ಅವರು ರದ್ದು ಮಾಡೋವರೆಗೂ ಏನಿವಾಗ ಹೊರಡಿಸಿದಾರಲ್ಲ ಅಧಿಸೂಚನೆ, ಅದು ರದ್ದು ಮಾಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ರೈತರ ಪರವಾಗಿ ಇರ್ತೀವಿ ನಾವು. ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಈ ಒಂದು ಕಾರ್ಪೊರೇಟ್ಗೋಸ್ಕರ ಮಾಡ್ತಾ ಇರೋಂಥ ಹೊರ ರಾಜ್ಯದವರನ್ನು ಕರ್ಕೊಂಬಂದು ಇಲ್ಲಿ ಬಿಡುವಂಥದ್ದು. ಅವರು ರಿಯಲ್ ಎಸ್ಟೇಟ್ ಮಾಡೋದಕ್ಕೋಸ್ಕರನೇ ಈ ಸರ್ಕಾರನ ರಚನೆ ಮಾಡ್ಕೊಂಡಿರೋದು. ಇಡೀ ಹೊರ ರಾಜ್ಯದವರಿಗೆ ಆಸ್ತಿ ಈ ಕರ್ನಾಟಕವನ್ನು ಮಾರೋಕ್ಕೋಸ್ಕರ ಇದು ಮಾಡಿದ್ದಾರೆ. ಹೆಂಗೆ ಉದ್ಯಾನವನ ಥರ ಇರೋವಂಥ ಇದನ್ನು ಮರಗಳನ್ನೆಲ್ಲ ಕಡಿದು ಇವರು ಇಲ್ಲಿ ಸಿಟಿ ಮಾಡಬೇಕು ಅಂದರೆ ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೋಸ್ಕರನೇ ಈ ಸರ್ಕಾರನ ರಚನೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸರ್ಕಾರ ಈಗಾಗಲೇ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಶಾಮೀಲ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಮಣಿತಾ ಇಲ್ಲ ಅಷ್ಟೇನೆ. ಇಷ್ಟೊಂದು ಅನ್ಯಾಯ ನಡೀತಾ ಇದೆಯಲ್ಲ ಇಲ್ಲಿ ರೈತರಿಗೆ. ಯಾಕಂದರೆ 1 ಗುಂಟೆ 2 ಗುಂಟೆ 5 ಗುಂಟೆ ಜಮೀನಿರೋ ರೈತರಿದ್ದಾರೆ. ಅವ್ರಿಗೆ ದುಡ್ಡು ಬಂದರೆ ಎಷ್ಟು ಬರುತ್ತೆ? ಎಷ್ಟು ಲಕ್ಷ ಬರುತ್ತೆ? ಅವರು ಇವಾಗ ಒಂದು ಹಸುವನ್ನು ಇಟ್ಕೊಂಡು 2 ಹಸು ಇಟ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಈ 1 ಗುಂಟೆ 2 ಗುಂಟೆ ಜಮೀನು ಇಲ್ಲದೆ ಆದರೆ ಅವ್ರ ಹಸುನ ಸಾಕೋಕ್ಕಾಗುತ್ತಾ? ಅವ್ರ ಜೀವನ ನಡೆಸೋಕ್ಕಾಗುತ್ತಾ? ಈ ಸರ್ಕಾರದಿಂದ ಬರೋ ಕೆಲವು ಲಕ್ಷಗಳನ್ನ ಇಟ್ಕೊಂಡು ಅವ್ರ ಜೀವನ ಪರ್ಯಂತ ಹೆಂಗೆ ಜೀವನ ಮಾಡ್ತಾರೆ? ಅತಿ ಸಣ್ಣ ರೈತರಿಗಂತೂ ತುಂಬ ಇದರಿಂದ ತೊಂದರೆ ಆಗ್ತಾ ಇದೆ. ಬಂದ್ಬಿಟ್ಟು ರೈತರದ್ದು ಜಾಗ ತೊಗೊಂಡ್ಬಿಟ್ರೆ ನಾವು ಮತ್ತೆ ಏನು ತಿನ್ನಬೇಕು? ಅನ್ನ ತಿನ್ಬೇಕಾ, ಮಣ್ಣು ತಿನ್ಬೇಕಾ? ನಾನು ಒಂದು ರೈತರ ಮಗಳಾಗಿ ರೈತರ ಪರವಾಗಿ ಹೋರಾಟ ಮಾಡಬೇಕು. ಒಂದಿನದ ಕೂಳಿಗೋಸ್ಕರ ವರ್ಷದ ಕೂಳು ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಒಂದು ಅರ್ಥ ಮಾಡ್ಕೊಳ್ಬೇಕು. ರೈತರ ಪರವಾಗಿ ಒಬ್ರು CM ಆಗಿ ಅವರು ಒಂದು ಅರ್ಥ ಮಾಡ್ಕೊಳ್ಬೇಕು. ರೈತರ ಕಷ್ಟ ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಟೌನ್ಶಿಪ್ ವ್ಯವಸ್ಥೆ ಏನಿದೆ ಮಾಡಿಕೊಂಡು ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಈ ಒಂದು ಕಾರ್ಪೊರೇಟ್ಗೋಸ್ಕರ ಮಾಡ್ತಾ ಇರೋಂಥ ಹೊರ ರಾಜ್ಯದವರನ್ನು ಕರ್ಕೊಂಬಂದು ಇಲ್ಲಿ ಬಿಡುವಂಥದ್ದು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ, ಅವೊಂದನ್ನು ಕೈ ಬಿಡುವಂಥದ್ದನ್ನ ನಾವು ಇಲ್ಲಿಂದ ರವಾನೆ ಮಾಡಿ ಅವರಿಗೆ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ. ಅವರು ರಿಯಲ್ ಎಸ್ಟೇಟ್ ಮಾಡೋದಕ್ಕೋಸ್ಕರನೇ ಈ ಸರ್ಕಾರನ ರಚನೆ ಮಾಡ್ಕೊಂಡಿರೋದು. ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿರೋಂಥ ಮಾತಿಗೆ ಮತ್ತು ಇಡೀ ಹೊರ ರಾಜ್ಯದವರಿಗೆ ಆಸ್ತಿ ಈ ಕರ್ನಾಟಕವನ್ನು ಮಾರೋಕ್ಕೋಸ್ಕರ ಇದು ಮಾಡಿದ್ದಾರೆ. ಹೆಂಗೆ ನಗರ ಸೃಷ್ಟಿ ಮಾಡಬೇಕು ಅಂದರೆ ಬೇರೆ ಕಡೆ ಹೋಗಲಿ, ಬೇರೆ ತುಮಕೂರಿಂದ ಆ ಕಡೆ ಇದೆ, ಎಲ್ಲ ಕಡೆ ಇದೆ ಜಾಗ. ಇಲ್ಲಿ ಏನಕ್ಕೆ ಬೇಕಾಯಿತು? ಹತ್ರದಲ್ಲಿ ಇರೋಂಥ ಒಳ್ಳೆ ಉದ್ಯಾನವನ ಥರ ಇರೋವಂಥ ಇದನ್ನು ಮರಗಳನ್ನೆಲ್ಲ ಕಡಿದು ಇವರು ಇಲ್ಲಿ ಸಿಟಿ ಮಾಡಬೇಕು ಅಂದರೆ ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೋಸ್ಕರನೇ ಈ ಸರ್ಕಾರನ ರಚನೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಬಿಡದಿ ಭಾಗದ ರೈತರ ಭೂಮಿಯನ್ನು ಕಿತ್ತುಕೊಳ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ನಡೆಯುತ್ತಿದೆ. ಜೊತೆಗೆ ಬರೀ ಬಿಡದಿ ಭಾಗ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ರೈತರ ಬದುಕನ್ನೇ ಕಿತ್ತುಕೊಳ್ತಕ್ಕಂಥ ವ್ಯವಸ್ಥೆ ನಡೆಯುತ್ತಿದೆ. ನಮ್ಮ ಮಾತಾಪಿತರರು ಕೊಟ್ಟಂಥ ಈ ಭೂಮಿ ಕೊಡುಗೆಯನ್ನು ಇಂದು 5 ಕೋಟಿ 6 ಕೋಟಿ ಅಂತ ಕಳೆದುಕೊಂಡ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಗತಿ ಏನು? ಹಣ ಇಂದು ಬರುತ್ತೆ ಹೋಗುತ್ತೆ. ಸರ್, ಏನಾಗಿದೆ ಅಂದರೆ ಅವ್ರು ಕೊಡ್ಬೋದು, ದುಡ್ಡು ಕೊಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಅವರ ಮುಂದಿನ ಬದುಕು ಯಾವ ರೀತಿ ಕಟ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಜಮೀನು ಏನಾದರೂ ಬಂತು ಅಂತ ಹೇಳಿದರೆ ಅವರಲ್ಲಿ 108 ಡಿಸ್ಪ್ಯೂಟ್ ಇರುತ್ತೆ. ಅವರೆಲ್ಲರೂ ಬಂದು ಕೂತ್ಕೋತಾರೆ, ಯಾರಿಗೂ ಸಿಗ್ದಂಗೆ ಆಗುತ್ತೆ. ಎಲ್ಲೋ ಪಾಪ ಇವತ್ತೋ ಕಷ್ಟಪಟ್ಟು ಮದುವೆ ಮಾಡಿಕೊಟ್ರು ಹೆಣ್ಮಕ್ಳು ಈಗ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕಾನೂನು ಚೌಕಟ್ಟಲ್ಲಿ. ಸುಮಾರು ತೊಂದರೆ ಆಗುತ್ತೆ ಸರ್. ತುಂಬ ಅವರಿಗೆ ದುಡ್ಡು ಸಿಗುತ್ತೆ ಅನ್ನೋದು ಒಂದೇ ಸಂಖ್ಯೆಗಿಂತಲೂ ಪ್ರಾಬ್ಲಮ್ಸ್ ತುಂಬ ಬರುತ್ತೆ ಕುಟುಂಬಗಳಿಗೆ. ಅದನ್ನೇ ಜೀವನ ಮಾಡ್ತಕ್ಕಂಥವ್ರು ಈಗ ಸಡನ್ನಾಗಿ ಏನು ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ? ಅಂಥದ್ದೇನು ಅರ್ಜೆಂಟ್ ಏನಿದೆ, ಅಂಥದ್ದೇನು ಮಾಡಲೇಬೇಕು ಅಂತದ್ದೇನಿಲ್ವಲ್ಲ, ಎಮರ್ಜೆನ್ಸಿ ಏನಿಲ್ವಲ್ಲ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ? ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ
ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.